ಇವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿ ನಾಟಿ ರಾಜಕೀಯ ನಡೆಯಲಿದೆ. ಅರೆ ಏನಿದು ನಾಟಿ ರಾಜಕೀಯ? ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನೇ ಭತ್ತದ ಗದ್ದೆಗೆ ಇಳಿಸೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಸಚ್ಚಿದಾನಂದ ಮನವಿ ಮೇರೆಗೆ ಭತ್ತದ ಗದ್ದೆಗೆ ಬಿವೈವಿ ನಾಟಿ ಮಾಡಲಿದ್ದಾರೆ. ರೈತರಿಗೆ ಆತ್ಮಸ್ಥೈರ್ಯವನ್ನ ತುಂಬೋದಕ್ಕೆ ಮುಂದಾದ ಮುಖಂಡ. ಕೊತ್ತತ್ತಿ ಗ್ರಾಮದಲ್ಲಿ ಭತ್ತದ ಗದ್ದೆಯಲ್ಲಿ ವಿಜಯೇಂದ್ರ ಇವತ್ತು ನಾಟಿಯನ್ನ ಮಾಡಲಿದ್ದಾರೆ. ವಿಜಯೇಂದ್ರ ನಾಟಿ ಹಿನ್ನೆಲೆ ರೈತನ ಜಮೀನಿನಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇತ್ತ ರಸ್ತೆಯುದ್ದಕ್ಕೂ ರಾರಾಜಿಸುತ್ತಿವೆ ಸ್ವಾಗತದ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳು. ಜಿಲ್ಲೆಯ ರೈತರಿಗೆ ಆತ್ಮಸ್ಥೈರ್ಯವನ್ನ ತುಂಬೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರನ್ನೇ ಭತ್ತದ ಗದ್ದೆಗೆ ಇಳಿಸೋದಕ್ಕೆ ಮುಂದಾಗಿರುವ ಮುಖಂಡ. ಇನ್ನು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ಸಚ್ಚಿದಾನಂದ ಮನವಿ ಮೇರೆಗೆ ಭತ್ತದ ನಾಟಿಗೆ ಬಿವೈ ವಿಜಯೇಂದ್ರ ಕೂಡ ಮುಂದಾಗಿದ್ದಾರೆ. ಮಂಡ್ಯ ತಾಲೂಕಿನ ಕೊತ್ತತ್ತಿ ಗ್ರಾಮದಲ್ಲಿ ಇವತ್ತು ಭತ್ತದ ಗದ್ದೆಗೆ ಇಳಿದು ವಿಜಯೇಂದ್ರ ನಾಟಿ ಮಾಡಲಿದ್ದಾರೆ. ಇನ್ನು ಇತ್ತ ವಿಜಯೇಂದ್ರ ನಾಟಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ರೈತನ ಜಮೀನಿನಲ್ಲಿ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸಿದ್ಧತೆ ಕಾರ್ಯಗಳನ್ನು ಬಿಜೆಪಿ ಮುಖಂಡ ಸಚ್ಚಿದಾನಂದ ಹಾಗೆ ಹಲವರು ಪರಿಶೀಲಿಸಿದ್ರು. ಇವತ್ತು ಬೆಳಗ್ಗೆ 9 ಗಂಟೆಗೆ ಜಮೀನಿನಲ್ಲಿ ಭತ್ತದ ನಾಟಿಯನ್ನು ಮಾಡಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ. ಹೀಗಾಗಿ ಅಂದರೆ ವಿಜಯೇಂದ್ರ ಆಗಮನ ಹಿನ್ನೆಲೆಯಲ್ಲಿ ರಸ್ತೆಯುದ್ದಕ್ಕೂ ಕೂಡ ರಾರಾಜಿಸುತ್ತಿದ್ದಾವೆ ಸ್ವಾಗತ ಕೋರಿ ಹಾಕಿರುವಂತಹ ಫ್ಲೆಕ್ಸ್, ಬಂಟಿಂಗ್ಸ್ ಹಾಗೆ ಬ್ಯಾನರ್ಗಳು. ನಾಗರಾಜಣ್ಣ ಇವತ್ತು ಬೆಳಗ್ಗೆ 9 ಗಂಟೆಗೆ ಜಮೀನಿನಲ್ಲಿ ಭತ್ತದ ನಾಟಿಯನ್ನ ಮಾಡಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಜಿಲ್ಲೆಯ ರೈತರಿಗೆ ಆತ್ಮಸ್ಥೈರ್ಯವನ್ನ ತುಂಬೋದಕ್ಕೆ ಈಗ ಶ್ರೀರಂಗಪಟ್ಟಣದ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ಸಚ್ಚಿದಾನಂದ ಮನವಿ ಮೇರೆಗೆ ಭತ್ತದ ನಾಟಿಗೆ ಬಿವೈ ವಿಜಯೇಂದ್ರ ಮುಂದಾಗಿದ್ದಾರೆ. ಈಗಾಗಲೇ ಸಕಲ ರೀತಿಯ ಸಿದ್ಧತೆಗಳು ಕೂಡ ರೈತನ ಜಮೀನಿನಲ್ಲಿ ನಡೆದಿರುವಂಥದ್ದು. ರೈತರಿಗೆ ಉತ್ತೇಜನ ನೀಡುವ ಸಲುವಾಗಿ ಹೆಚ್ಚು ಯುವಕರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಳ್ಬೇಕು. ಕೃಷಿ ಮಾಡುವಂಥದ್ದು ಈ ದೇಶ ಕಟ್ಟುವಂಥ ಕೆಲಸ. ಎಲ್ಲ ಕೃಷಿಕರಿಗೆ ಈ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಅತ್ಯುನ್ನತ ಗೌರವ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಕೊತ್ತತ್ತಿಯ ಗ್ರಾಮದಲ್ಲಿ ರೈತ ಸುಖೇಂದ್ರಣ್ಣ ಮತ್ತು ಶಿವಬಸಪ್ಪನವರ ಜಮೀನಿನಲ್ಲಿ ಬಿಜೆಪಿಯ ರಾಜ್ಯ ಅಧ್ಯಕ್ಷರಾದಂಥ ಬಿವೈ ವಿಜಯೇಂದ್ರಣ್ಣವರ ಅವರು ಬಂದು ಈ ಜಾಗದಲ್ಲಿ ನಾಟಿ ಮಾಡಲಿದ್ದಾರೆ. ರಾಜ್ಯದ ಪ್ರಮುಖ ನಾಯಕರುಗಳು ಅವ್ರ ಜೊತೆ ಆಗಮಿಸಲಿದ್ದಾರೆ. ವಿಶೇಷವಾಗಿ ಯಡಿಯೂರಪ್ಪನವರು ಕೃಷಿ ಬಡ್ಜೆಟನ್ನು ಮಂಡನೆ ಮಾಡಿದರು. ಏನು ಈಗ PM ಕಿಸಾನ್ ನಿಧಿಯಿಂದ ನರೇಂದ್ರ ಮೋದಿಯವರು ದೇಶದುದ್ದಗಲಕ್ಕೂ ರೈತರ ಖಾತೆಗೆ ವರ್ಷಕ್ಕೆ 6,000 ಹಾಕುವಂಥ ಒಂದು ಪುಣ್ಯದ ಕೆಲಸಕ್ಕೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ರಾಜ್ಯ ಸರ್ಕಾರದಿಂದನೂ ಕೂಡ 4,000 ರೈತರಿಗೆ ಖಾತೆಗೆ ಹಾಕುವಂಥ ಕೆಲಸವನ್ನು ಸನ್ಮಾನ್ಯ ಯಡಿಯೂರಪ್ಪನವ್ರು ಮಾಡ್ತಾಯಿದ್ರು. ರೈತರ ಹೆಸರಿನಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ಸ್ವೀಕರಿಸಿದಂಥ ಯಡಿಯೂರಪ್ಪನವರು BJP ನೇತೃತ್ವದ ಸರ್ಕಾರ BJPಯ ರಾಜ್ಯಾಧ್ಯಕ್ಷರಾಗಿ ನಾಳೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಕೊತ್ತತ್ತಿಯ ಗ್ರಾಮದಲ್ಲಿ ರಾಜ್ಯಾಧ್ಯಕ್ಷರು ಬಂದು ನಾಟಿ ಮಾಡಲಿದ್ದಾರೆ. ರೈತರೊಂದಿಗೆ ಸಂವಾದವನ್ನು ಮಾಡಲಿದ್ದಾರೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಗುಡ್ ಮಾರ್ನಿಂಗ್. ಇವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿ ನಾಟಿ ರಾಜಕೀಯ ನಡೆಯಲಿದೆ. ಇನ್ನೇನು ಬೆಳಗ್ಗೆ 9 ಗಂಟೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಮಿಸಿ ಗದ್ದೆಯಲ್ಲಿ ನಾಟಿಯನ್ನ ಮಾಡಲಿದ್ದಾರೆ. ಸಕಲ ಸಿದ್ಧತೆಗಳು ಕೂಡ ನಡೆದಿರುವಂಥದ್ದು. ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್.
ಎಸ್ ಮಧುಮಾಲ ಸಕ್ಕನಾಡು ಮಂಡ್ಯ ಜಿಲ್ಲೆಯಲ್ಲಿ ಏನು ಇದೀಗ ನಾಟಿ ರಾಜಕಾರಣ ಆರಂಭ ಆಗಿರುವಂತದ್ದು. ಏನು ಕಳೆದ ವರ್ಷವಷ್ಟೇ ಕೂಡ ಕೇಂದ್ರ ಸಚಿವರು ಆಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಸೀತಾಪುರ ಗ್ರಾಮದಲ್ಲಿ ಕೂಡ ನಾಟಿಯನ್ನ ಮಾಡುವ ಮೂಲಕ ಕೆಲವೊಂದು ಕಡೆ ಜಿಲ್ಲೆಯ ರೈತರಲ್ಲಿ ಆತ್ಮಸ್ಥೈರ್ಯ ಮತ್ತೆ ಆತ್ಮವಿಶ್ವಾಸ ತುಂಬುವಂತ ಕೆಲಸವನ್ನ ಮಾಡಿದ್ರು. ಅದೇ ಹಾದಿಯಲ್ಲಿ ಕೂಡ ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರು ಕೂಡ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಏನು ಭತ್ತದ ನಾಟಿಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಬೆಳಿಗ್ಗೆ 9 ಗಂಟೆಗೆ ಮಂಡ್ಯ ತಾಲೂಕಿನ ಕೊಸತಿ ಗ್ರಾಮದ ಜಮೀನೊಂದರಲ್ಲಿ ನಾಟಿ ಕಾರ್ಯವನ್ನ ಮಾಡ್ಲಿಕ್ಕೆ ಈಗಾಗಲೇ ಕೂಡ ಸಕಲ ಸಿದ್ಧತೆಗಳು ಕೂಡ ನಡೆದಿರುವಂತದ್ದು. ಏನು ಮಂಡ್ಯ ಜಿಲ್ಲೆಯಲ್ಲಿ ರೈತರಿಗೆ ಸರಿಯಾಗಿ ಏನು ಕೃಷಿ ಕೆಲಸ ಮಾಡ್ಲಿಕ್ಕೆ ಕೃಷಿಕರ ಏನು ಕಾರ್ಮಿಕರ ಕೊರತೆ ಇದೆ. ಈಗಾಗಲೇ ಕೂಡ ಕೃಷಿ ಕಾರ್ಮಿಕರು ಇಲ್ಲದೆ ಭತ್ತದ ನಾಟಿ ಮಾಡ್ಲಿಕ್ಕೂ ಕೂಡ ಕಷ್ಟ ಆಗ್ತದೆ. ಇಂಥ ಸಂದರ್ಭದಲ್ಲಿ ಏನು ಪಶ್ಚಿಮ ಬಂಗಾಳದಿಂದ ಕೃಷಿ ಕಾರ್ಮಿಕರನ್ನ ಕರೆಸಿ ನಾಟಿ ಮಾಡ್ತಿರುವಂತ ಕಷ್ಟ ಕಾಲದಲ್ಲಿ ಈಗ BY ವಿಜೇಂದ್ರ ಅವರನ್ನ ಕರೆಸಿ ಈ ಒಂದು ಮಂಡ್ಯ ಜಿಲ್ಲೆಯ ರೈತರಲ್ಲಿ ಆತ್ಮವಿಶ್ವಾಸ ತುಂಬಿಸಲಿಕ್ಕೆ ಮಂಡ್ಯ ಶ್ರೀಕುಂಡ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಮುಖಂಡರಾಗಿದ್ದ ಇಂದುವಾಲ್ ಸಚ್ಚಿದಾನಂದರು ಒಂದು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಏನು ವಿಜೇಂದ್ರ ಅವರನ್ನ ಕರೆಸಿ ಈ ಒಂದು ಜಿಲ್ಲೆಯಲ್ಲಿ ಭತ್ತದ ನಾಟಿ ಮಾಡಿಸುವ ಮೂಲಕ ರೈತರಿಗೆ ಯಾವುದೇ ರೀತಿ ಸಂಕಷ್ಟ ಎದುರಾಗದಿದೆ, ನಾವಿದ್ದೇವೆ ನಿಮ್ಮ ಜೊತೆ ಅನ್ನೋ ರೀತಿಯಲ್ಲಿ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ರಾಜ್ಯಾಧ್ಯಕ್ಷರನ್ನ ಕರೆಸಿ ಇವತ್ತು ನಾಟಿ ಮಾಡಿಸುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಬೆಳಿಗ್ಗೆ 9 ಗಂಟೆಗೆ ಏನು ಕೊಸತಿ ಗ್ರಾಮದ ಜಮೀನಿನಲ್ಲಿ ಒಂದು ಭತ್ತದ ನಾಟಿ ಕಾರ್ಯವನ್ನು ಮಾಡಿಕೊಳ್ಳಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಏನು ಮಂಡ್ಯಕ್ಕೆ ಬರುವಂತಹ ವಿಜೇಂದ್ರರನ್ನ ಅದ್ದೂರಿಯಾಗಿ ಸ್ವಾಗತವನ್ನ ಮಾಡ್ಲಿಕ್ಕೂ ಕೂಡ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡು ಏನು ಮಂಡ್ಯದ ಮುಖ್ಯ ದ್ವಾರದಿಂದ ಸಂಜೆ ಸರ್ಕಲ್ ನಿಂದ ಕೊಸತಿವರೆಗೂ ಕೂಡ ಅವ್ರನ್ನ ಮೆರವಣಿಗೆಯಲ್ಲಿ ಕರ್ಕೊಂಡು ಬರ್ಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಅವರು ಬರುವ ಮಾರ್ಗದುದ್ದಕ್ಕೂ ಕೂಡ ಈಗಾಗಲೇ ಕೂಡ ಸ್ವಾಗತ ಕೋರುವಂತಹ ಫ್ಲೆಕ್ಸ್ ಬಂಡಿಂಗ್ ಮತ್ತೆ ಬ್ಯಾನರ್ಗಳು ಕೂಡ ರಾರಾಜಿಸುತ್ತಿದ್ದು ವಿಜೇಂದ್ರ ಜೊತೆ ಇವತ್ತು ನಾಟಿ ಮಾಡ್ಲಿಕ್ಕೂ ಕೂಡ ಬಿಜೆಪಿಯ ನಾಯಕರು ಸ್ಥಳೀಯ ನಾಯಕರೆಲ್ಲರೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ನಾಟಿಯಾದ ಬಳಿಕ ಬಾಗಿನ ಕೂಡ ಅಂದ್ರೆ ಅವರ ಜೊತೆಯಲ್ಲಿ ನಾಟಿ ಮಾಡುವಂತ ಕೆಲಸಗಾರರಿಗೆ ಎಲ್ಲರಿಗೂ ಕೂಡ ಬಾಗಿನವನ್ನು ಕೊಡ್ಲಿಕ್ಕೆ ಕೂಡ ಸಿದ್ಧತೆಯನ್ನು ಮಾಡಿಕೊಂಡು ಅವರ ಜೊತೆಯಲ್ಲಿ ಊಟ ಮಾಡುವಂತ ಕೆಲಸವನ್ನು ಕೂಡ ಇವತ್ತು ವಿಜೇಂದ್ರ ಅವರು ಮಾಡಿ ಜಿಲ್ಲೆಯ ರೈತರಲ್ಲಿ ಆತ್ಮವಿಶ್ವಾಸ ತುಂಬುವಂತ ಕೆಲಸವನ್ನ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು ಮಧುಮಾಲ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಘವೇಂದ್ರ. ಅಣ್ಣ ಸ್ವಲ್ಪ ಹಂಗೆ ಅಣ್ಣ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.